ಹಾಯ್ ಸ್ನೇಹಿತರೆ, ಇವತ್ತಿನ ಮಾತು ಒಳ್ಳೆಯ ನಿರ್ಧಾರಗಳು. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಅನುಭವ ತುಂಬ ಮುಖ್ಯ. ಎಷ್ಟು ಅನುಭವ ಆಗುತ್ತೆ ಬದುಕಿನಲ್ಲಿ, ಅಷ್ಟೇ ನಾವು ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಆಗುತ್ತದೆ. ನಮ್ಮ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿಗೆ ಸೂಕ್ತ ಮತ್ತು ನಮ್ಮ ವ್ಯಾಪ್ತಿಯನ್ನು ತಿಳಿದುಕೊಂಡು ಜೀವನದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನೆಮ್ಮದಿಯ ಬದುಕು ನಮ್ಮದಾಗಲು ಸಾಧ್ಯ. ನಮ್ಮ ಬುದ್ಧಿ ಅಥವಾ ದೈಹಿಕ ಸಾಮರ್ಥ್ಯ, ಹಣಕಾಸಿನ ಪರಿಸ್ಥಿತಿ, ಕುಟುಂಬದ ಹಿನ್ನೆಲೆ, ಸುಖ ದುಃಖಗಳು ಅಥವಾ ಬದುಕಿನ ಯಾವುದೇ ಆಚಾರ ವಿಷಯಗಳಲ್ಲಾದರೂ ನಮ್ಮ ವ್ಯಾಪ್ತಿಯ ಅರಿವು ನಮಗಿದ್ದರೆ ಭವಿಷ್ಯತ್ತಿನ ದೃಷ್ಟಿಯಿಂದ ಸದಾ ಒಳಿತು. ಒಳ್ಳೆಯ ನಿರ್ಧಾರಗಳು ಅನುಭವದಿಂದ ಸಿದ್ಧಿಸುತ್ತದೆ. ಅನುಭವಗಳು ಕೆಟ್ಟ ನಿರ್ಣಯದ ಫಲಶ್ರುತಿ. ಅಂದ ಮೇಲೆ ಬದುಕಿನಲ್ಲಿ ಆಗುವುದೆಲ್ಲ ಒಳಿತೆ ಅಲ್ಲವೇ? ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ. ಪ್ರತಿಯೊಬ್ಬ ಮನುಷ್ಯನು ಪರಿಸ್ಥಿತಿಯನ್ನು ಎಷ್ಟೇ ಕಷ್ಟಪಟ್ಟರೂ ಬದಲಾಯಿಸುವ, ಒಬ್ಬರ ಸ್ವಂತ ಮನೋಭಾವವನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆದರೆ ಬದುಕಿನ ಹಾದಿಯಲ್ಲಿ ಗೆಲುವಿನ ಕಡೆಗೆ ಹೆಜ್ಜೆ ಇಡುತ್ತಿದ್ದಾಗ ಕೆಲವು ಸಲ ಅನಿರೀಕ್ಷಿತವಾಗಿ ಸೋಲು ನಮ್ಮನ್ನು ಅಪ್ಪಿಕೊಂಡು ಬಿಡುತ್ತದೆ. ನಮ್ಮ ಎಲ್ಲ ನಿರೀಕ್ಷೆಗಳನ್ನು ತಲೆಕೆಳಗೆ ಮಾಡಿ ಮೇಲಕ್ಕೆ ಏರಲಾರದಂಥ ಪ್ರಪಾತಕ್ಕೆ ತಳ್ಳಿಬಿಡುತ್ತದೆ. ಸೋಲನ್ನು ಯಾರು ಕೂಡ ಬೇಕೆಂದು ಆಹ್ವಾನಿಸುವುದಿಲ್ಲ. ಆದರೆ ಸೋತ ವ್ಯಕ್ತಿಯನ್ನು ಸಮಾಜ ನೋಡುವ ದೃಷ್ಟಿಕೋನವನ್ನು ಗಮನಿಸಿದಾಗ ಸೋಲನ್ನು ಅವನಾಗಿಯೇ ಬರಮಾಡಿಕೊಂಡನೇನೋ ಎಂಬಂತೆ ಭಾಸವಾಗಿ ಬಿಡುತ್ತದೆ. ಯಾಕಂದರೆ ಸಮಾಜದ ಬಹುತೇಕ ಮಂದಿ ಜೀವನದಲ್ಲಿ ಸೋತವನನ್ನು ಕೆಟ್ಟವನೆಂಬಂತೆ ಕಂಡು ಅವನೊಂದಿಗೆ ಸಂಬಂಧವನ್ನು ಇದ್ದಕ್ಕಿದ್ದಂತೆ ಕಡಿದು ಹಾಕುತ್ತಾರೆ. ಸೋಲಿನ ಹೊಡೆತದ ತೀವ್ರತೆಯನ್ನು ಪ್ರಮಾಣಕ್ಕೆ ಅನುಗುಣವಾಗಿ ಒಬ್ಬರೊಬ್ಬರು ಅನುಭವಿಸುವ ಯಾತನೆಯು ಒಂದೊಂದು ರೀತಿಯಾಗಿ ಇರುತ್ತದೆ. ಸೋಲಿನ ಕಹಿ ನೆನಪನ್ನೇ ಮೇಲುಕು ಹಾಕುತ್ತಿರುವ ಬದುಕಿನೆಲ್ಲ ಮುಂದೆ ಸಾಗುವ ದಾರಿ ಕಾಣದೆ ಕುಳಿತಲ್ಲಿ ನಿಂತಲ್ಲಿ ಅದೇ ಯೋಚನೆಯಲ್ಲಿ ತಲ್ಲೀನವಾಗಿ ಹತಾಶನಾಗಿ ಬಿಡುತ್ತಾನೆ. ಅಂದರೆ ಪರಿಣಾಮವಾಗಿಯೇ ಮಾನಸಿಕವಾಗಿ ಮತ್ತಷ್ಟು ನೊಂದು ದೇಹ ಕೃಶವಾಗುತ್ತದೆ, ಅನಾರೋಗ್ಯ ಮುತ್ತಿಕೊಳ್ಳುತ್ತದೆ. ಮುಖದ ಕಾಂತಿ ಕಳೆಗುಂದಿ ಆತನ ಆತ್ಮವಿಶ್ವಾಸವೇ ಉಡುಗಿ ಹೋಗುತ್ತದೆ. ದೇಹ ಸೌಂದರ್ಯದ ಮೇಲಿನ ಕಾಳಜಿ ಕಡಿಮೆಯಾಗಿ ಉಡುಗೆ ತೊಡುಗೆ ವಸ್ತ್ರ ವಿನ್ಯಾಸಗಳಲ್ಲೆಲ್ಲೋ ನಗಣ್ಯವೆನಿಸಿಬಿಡುತ್ತದೆ. ಆತನದಲ್ಲಿದ್ದ ಪ್ರತಿಭೆ, ಸೃಜನಶೀಲತೆ ಎಲ್ಲವೂ ಸೋಲಿನ ಮುಸುಕಿನಲ್ಲಡಿ ಬಂದಿಯಾಗುತ್ತದೆ. ಒಂದರ್ಥದಲ್ಲಿ ಬದುಕಿನ ನಿಜವಾದ ಪಾಠ, ಪರೀಕ್ಷೆ ಎಲ್ಲವೂ ಅಲ್ಲಿಂದಲೇ ಪ್ರಾರಂಭ. ಆಗಲೇ ಮಿತ್ರರು ಶತ್ರುಗಳಾಗುತ್ತಾರೆ. ಒಂದೇ ತಟ್ಟೆಯಲ್ಲಿ ಉಂಡವರು ಕೂಡ ವಿಷವನ್ನೇ ಉಣಬಡಿಸಲು ಹಾತೊರೆಯುತ್ತಾರೆ. ನಮ್ಮ ಜೊತೆಯಾಗಿ ಹೆಜ್ಜೆ ಹಾಕಿದವರು ಕೂಡ ಕಳ್ಳ ಹೆಜ್ಜೆ ಇಟ್ಟು ನಮ್ಮ ಚಲನವಲನವನ್ನು ಗಮನಿಸುತ್ತಾರೆ, ಅಣಕಿಸಲು ಪ್ರಾರಂಭಿಸುತ್ತಾರೆ. ಕೈ ಹಿಡಿಯಲೆಂದೇ ಜೊತೆಗಿದ್ದವರು ಅಂದಾಗಲೇ ಕೈಕೊಟ್ಟು ಪರಾರಿಯಾಗಿ ಬಿಡುತ್ತಾರೆ. ಸಂತಸದ ಕ್ಷಣಗಳಲ್ಲಿ ಜೊತೆಯಾಗಿ ನಕ್ಕು ನಲಿದವರೇ ನಾವು ಸೋತಾಗ ಎಲ್ಲೋ ಮರೆಯಾಗಿ ನಿಂತು ಅಪಹಾಸ್ಯ ಮಾಡುತ್ತಾರೆ. ಮನೆ ಮಂದಿಯ ಪಾಲಿಗೂ ಸೋತ ವ್ಯಕ್ತಿ ಬೇಡವಾದನಾಗಿ ಹೊರೆಯಾಗಿ ಬಿಡುತ್ತಾನೆ. ನೋಟಿನ ಕಂತೆಯನ್ನೇ ಎಣಿಸುತ್ತಾ ಮನೆಗೆ ಮರಳುತ್ತಿದ್ದವನ ಮೇಲೆ ಪ್ರೀತಿಯು ಸುರಿಮಳೆಗೈಯುತ್ತಿದ್ದ ಮನೆಯವರು ಆತನ ಜೇಬು ಖಾಲಿಯಾದಾಗ ಶತ್ರುಗಳಂತೆ ವರ್ತಿಸತೊಡಗುತ್ತಾರೆ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತಮ್ಮವರೆನಿಸಿಕೊಂಡವರು ಕುಹಕದ ಮಾತುಗಳಿಂದ ಉಂಟಾಗುವ ಮಾನಸಿಕ ನೋವು ಮತ್ತು ಅತ್ಯಂತ ಅಸಹನೀಯವಾದದ್ದು. ಕೆಲವರು ಸಾಂತ್ವನ ಕೊಡುವ ನೆಪದಲ್ಲಿ ಸೋಲಿನ ಎಲ್ಲ ಕಾರಣಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಕೆದಕುತ್ತಾ ಮಾನಸಿಕವಾಗಿ ಮತ್ತಷ್ಟು ಘಾಸಿಗೊಳಿಸಿ ಗಾಯದ ಮೇಲೆ ಉಪ್ಪು ಸವರಿ ಬಿಡುತ್ತಾರೆ. ಸೋತಂಥ ವ್ಯಕ್ತಿಯೊಬ್ಬ ತನ್ನ ಸಮಸ್ಯೆಗೆ ಪರಿಹಾರ ಕೊಡುವವರಿಗಿಂತಲೂ
ತನಗೆ ಮಾನಸಿಕ ಸಾಂತ್ವನ ಕೊಡಬಲ್ಲರಿಗಾಗಿ ಹುಡುಕುತ್ತಿರುತ್ತಾನೆ. ಸೋಲಿನ ಸಂದರ್ಭದಲ್ಲಿ ಮಿತ್ರತ್ವ, ಬಂಧುತ್ವ, ಮಾನಸಿಕ ನೆಮ್ಮದಿ, ಊಟ, ನಿದ್ರೆ, ದೇಹದ ಕಾಳಜಿ ಎಲ್ಲವೂ ನಷ್ಟವಾದಂತೆ ಭಾಸವಾಗುವುದು. ನಿಜವಾದರೂ ಅದೇ ಸೋಲು ನಮಗೆ ವಾಸ್ತವ ಜೀವನದ ಕಟ್ಟು ಸತ್ಯವನ್ನು ಅನಾವರಣಗೊಳಿಸಿ ನಮ್ಮವರು ಯಾರು ಎಂಬುದನ್ನು ತೋರಿಸಿ ಕೊಟ್ಟು ಬದುಕಿನ ಬಹುದೊಡ್ಡ ಗುರುವಾಗಿ ಬಿಡುತ್ತದೆ. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಆ ಸೋಲಿನ ಹಂತ ದಾಟಿದಾಗಲೇ ನಿಜವಾದ ಬಂಧುಗಳನ್ನು ಆರಿಸಿ ತೆಗೆಯಲು ಸಾಧ್ಯವಾಗುವುದು. ಸೋಲಿನ ಬವಣೆಯಲ್ಲಿ ಬೇಯುತ್ತಿರುವಾಗಲೇ ಸಮಾಜದ ಜನರ ಇನ್ನೊಂದು ಅಸಲಿ ಮುಖದ ಪರಿಚಯ ನಮಗಾಗುವುದು. ವೇದಿಕೆಯ ಮೇಲೇರಿ ಜನಸೇವೆಯ ಕುರಿತು ಧ್ವನಿ ಹರಿಯುವಂತೆ ಭಾಷಣ ಬಿಗಿಯುವವರು ಕೂಡ ಯಾರದೋ ಸೋಲಿನ ಛಾಯೆ ಕಂಡಾಕ್ಷಣ ಸದ್ದಿಲ್ಲಂತೆಯೇ ಜಾರಿಕೊಳ್ಳುತ್ತಾರೆ. ಆಗಲೇ ಅವರ ನಾಲ್ಗೆಯಿಂದ ಉದುರುವ ತತ್ವ ವೇದಾಂತದ ಅಣಿಮುತ್ತುಗಳು ಯಥಾರ್ಥ ತಿರುಳಿನ ಸಾಚಾತನ ನಮ್ಮ ಕಣ್ಣಿಗೆ ಗೋಚರಿಸಿಬಿಟ್ಟು ನಮ್ಮನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡುತ್ತದೆ. ನಾಲ್ಕು ಗೋಡೆಗಳ ನಡುವೆ ಕುಳಿತು ಕೇಳುವ ವ್ಯಕ್ತಿತ್ವ ವಿಕಸನದ ಎಲ್ಲ ತರಗತಿಗಳಿಗಿಂತಲೂ ಉತ್ತಮ ಪಾಠವನ್ನು ಸೋಲು ನಮಗೆ ಆ ಕ್ಷಣದಲ್ಲಿಯೇ ಬೋಧಿಸಬಲ್ಲದು. ಪುಸ್ತಕದ ಹಾಳೆಗಳಲ್ಲಿ ಮುದ್ರಿಸಲ್ಪಟ್ಟಿರುವ ಎಲ್ಲ ತತ್ವ ಬೋಧನೆಗಳು ಓದುವುದಕ್ಕೆ ಚೆನ್ನಾಗಿರಬಹುದು ನಿಜ, ಆದರೆ ಕೆಲವು ಸಲ ವಾಸ್ತವ ಬದುಕಿಗೆದು ಉಪಯೋಗಕ್ಕೆ ಬರದೆ ಸಪ್ಪೆಯಾಗಿ ಬಿಡುತ್ತದೆ. ಯಾಕಂದರೆ ಕತೆ ಕಾದಂಬರಿಗಳಲ್ಲಿ ಬರುವ ಕಾಲ್ಪನಿಕ ಬದುಕಿಗಿಂತಲೂ ನೈಜ ಬದುಕು ಬಹಳಷ್ಟು ವಿಭಿನ್ನವಾಗಿರುತ್ತದೆ. ರಂಗುರಂಗಿನ ಬದುಕನ್ನು ಹತ್ತಿರದಿಂದ ನೋಡೋ ಅವಕಾಶ ಸಿಗುವುದು ಸೋತಾಗ ಮಾತ್ರ. ಈ ಕಾರಣದಿಂದಲೇ ಅದೆಷ್ಟೋ ಜನ ಇತರರ ಬದುಕಿಗೆ ಉಪದೇಶ ಮಾಡಬಲ್ಲರೇ ಹೊರತು ತನ್ನ ಸ್ವಂತ ಬದುಕಿಗೆ ಬಂದರೆ ಸೋಲಿನ ಮುಂದೆ ಅಸಹಾಯಕವಾಗಿ ಬಿಡುತ್ತಾರೆ. ಕ್ರಿಯೆ ಇಲ್ಲದ ದೃಷ್ಟಿಕೋನ ಬರೀ ಕನಸಾಗಿ ಉಳಿಯುತ್ತದೆ. ದೃಷ್ಟಿಕೋನವಿಲ್ಲದ ಕ್ರಿಯೆಯಿಂದ ಸಮಯ ವ್ಯರ್ಥವಾಗುತ್ತದೆ. ದೃಷ್ಟಿಕೋನ ಮತ್ತು ಕ್ರಿಯೆ ಒಟ್ಟಾದರೆ ಇಡೀ ಜಗತ್ತವನ್ನೇ ಬದಲಾಯಿಸಬಹುದು. ನಮ್ಮ ನಡವಳಿಕೆಯನ್ನು ತಿದ್ದಿಕೊಂಡು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುವ ಕೂಡ ಸೋಲಿನ ಪಾತ್ರ ಪ್ರಮುಖವಾದದ್ದು. ಗೆಲುವಿನ ಹೊಸ್ತಿನಲ್ಲಿದ್ದಾಗ ಕೆಲವರು ಜಗತ್ತೇ ನನ್ನ ಕೈಯೊಳಗಿದೆ ಎನ್ನುವಷ್ಟು ಅಹಂಕಾರದಲ್ಲಿ ಮೆರೆದಾಡುತ್ತಾರೆ. ಮಾತೆತ್ತಿದರೆ ತಮ್ಮ ದರ್ಪದ ಮಾತುಗಳಿಂದ ಸಿಡಿಮಿಡಿಗೊಳ್ಳುತ್ತಲೇ ಸಮಾಜದ ಸ್ವಾಸ್ಥ್ಯ ಕೆಡಿಸಿಬಿಡುತ್ತಾರೆ. ಆ ನೆತ್ತಿಗೇರಿದ ಮತ್ತನ್ನು ಇಳಿಸಲೆಂದಲೇ ಪ್ರಕೃತಿ ನಮಗೆ ಸೋಲಿನ ಮೂಲಕ ಪಾಠ ಕಲಿಸಿ ನಮ್ಮ ದುರ್ಗುಣಗಳನ್ನು ತಿದ್ದಿಕೊಳ್ಳುವಲ್ಲಿ ನೆರವಾಗುತ್ತದೆ. ಸಾಮಾನ್ಯವಾಗಿ ಒಮ್ಮೆ ಸೋಲಿನ ಹೊಡೆತ ತಿಂದಾಗ ಬಾಲ ಸುಟ್ಟ ಬೆಕ್ಕಿನಂತಾಗಿ ತನ್ನ ಹದ್ದು ಮೀರಿದ ಹಾರಾಟಕ್ಕೆ ಸಹಜವಾಗಿ ಕಡಿವಾಣ ಹಾಕಿಬಿಡುತ್ತಾನೆ. ಅಂಥವ ಮುಂದೊಮ್ಮೆ ತಾನು ಯಶಸ್ಸಿನ ತುದಿಗೇರಿದಾಗಲೂ ಹಳೆಯ ನೆನಪುಗಳು ಮರುಕಳಿಸಿ ಗೆಲುವಿನ ಉನ್ಮಾದದಲ್ಲಿ ದಾರಿ ತಪ್ಪದಂತೆ ಆತನನ್ನು ಜಾಗರೂಕನಾಗಿಸುತ್ತದೆ. ಪ್ರಖರವಾದ ಉಳಿಯಟ್ಟು ಜಡಶಿಲೆಯೊಂದು ಸುಂದರವಾದ ಮೂರ್ತರೂಪ ತಳೆದು ಜೀವಂತಿಕೆಯ ಕಳೆಯೊಂದಿಗೆ ಗುಡಿಯಲ್ಲಿ ಆಚರಿಸಲ್ಪಡುವಂತೆ ಸೋಲಿನ ಒಂದೊಂದು ಹೊಡೆತಗಳು ಕೂಡ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳುತ್ತದೆ. ಜೀವನದ ಪ್ರತಿ ಹಂತದಲ್ಲೂ ಆಗೊಮ್ಮೆ ಈಗೊಮ್ಮೆ ಅಪ್ಪಳಿಸುವ ಸಣ್ಣಪುಟ್ಟ ಸೋಲಿನ ಹೊಡೆತಗಳು ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ಉದ್ದೀಪನಗೊಳಿಸುತ್ತದೆ. ದೊಡ್ಡ ದೊಡ್ಡ ಆಘಾತಗಳನ್ನು ಸಹಿಸಿಕೊಳ್ಳುವ ಮಟ್ಟಿಗೆ ನಮ್ಮನ್ನು ಗಟ್ಟಿಗೊಳಿಸುತ್ತದೆ. ಅಲ್ಲಿಯ ತನಕ ಗೋಡೆಯ ಮೇಲೆ ಹರಿದಾಡುವ ಹಲ್ಲಿ ಜಿರಳೆಗಳನ್ನು ಕಂಡರೂ ಬೆಚ್ಚಿ ಬೀಳುತ್ತಾ ಚಿಕ್ಕ ಮಕ್ಕಳು ಇರುವೆಗಳನ್ನು ಕಡಿತವನ್ನು ಸಹಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡುತ್ತಿದ್ದವರು ಕೂಡ ಒಮ್ಮೆ ಸೋಲಿನಲ್ಲಿ ಮಿಂದಿದೆ ಬಳಿಕ ಬದುಕಿನಲ್ಲಿ ಸಂಭವಿಸಬಹುದ ಯಾವ ಆಘಾತಗಳನ್ನು ವಿಚಲಿತರಾಗುವುದಿಲ್ಲ. ಕೇವಲ ಸಿರಿವಂತಿಕೆ ಸುಖದಲ್ಲೇ ಬೆಳೆದು ಬದುಕಿನ ಯಾವ ಸೋಲಿನ ಅನುಭವವಿಲ್ಲದೆ ವ್ಯಕ್ತಿಯೊಬ್ಬ ಅನಿರೀಕ್ಷಿತವಾಗಿ ತನಗೆದುರಾಗುವ ಚಿಕ್ಕಪುಟ್ಟ ಸೋಲಿನ ಆಘಾತವನ್ನು ಕೂಡ ಸಹಿಸಿಕೊಳ್ಳುವಲ್ಲಿ ವಿಫಲನಾಗಿ ಬಿಡುತ್ತಾನೆ.
ಪ್ರತಿ ಸಮಸ್ಯೆಯಿಂದಲೂ ಏನಾದರೊಂದು ಲಾಭವಿದೆ. ಅದರ ಆಚೆಗೊಂದು ಅಮೂಲ್ಯವಾದ ಜೀವನವಿದೆ. ಇದನ್ನು ಅರಿತುಕೊಳ್ಳದೆ ನಾವೆಲ್ಲ ಅನಾವಶ್ಯಕವಾಗಿ ಭಯಪಡುತ್ತಾ ಇಲ್ಲದ ಅವಾಂತರಗಳನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದೇವೆ. ಸಮಸ್ಯೆಗಳಿಗೆ ಹೆದರಿ ಆತ್ಮಹತ್ಯೆಯಂಥ ಹೇಡಿತನದ ಕೃತ್ಯಗಳಿಗೆ ಕೈ ಹಾಕುವುದರಿಂದ ನಿಜಕ್ಕೂ ವಿಷಾದನೀಯ. ಸೋಲಿನ ಬೇಗೆಯಲ್ಲಿ ಸೊರಗಿ ಹೋದ ದೇಹ ಮನಸ್ಸು ಐಹಿಕ ಜೀವನದ ನಶ್ವರತೆಯನ್ನು ಬಹುಬೇಗನೆ ಅರ್ಥೈಸಿಕೊಂಡು ಬಿಡುತ್ತದೆ. ಆ ಕಾರಣದಿಂದಲೇ ಕೆಲವರು ನಿರ್ಲಿಪ್ತ ಭಾವದಿಂದ ಆಧ್ಯಾತ್ಮ ಕಡೆ ಹೊರಡಿ ಶಾಶ್ವತ ಸತ್ಯವನ್ನು ನೈಜ ಆನಂದವನ್ನು ಹುಡುಕುವಲ್ಲಿ ಮನಮಾಡುತ್ತಾ ಪಾರಮಾರ್ಥಿಕ ಪಥದಲ್ಲಿ ಸಾಗಿಬಿಡುತ್ತಾರೆ. ದೇವರನ್ನೇ ನಂಬಿ ಬದುಕುತ್ತಿರುವ ಆಸ್ತಿಕನೊಬ್ಬ ದೇವರಿಂದಲೇ ಹೀಗಾಗುತ್ತಿದೆ ಎಂದು ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಕಳೆದುಕೊಂಡು ನಾಸ್ತಿಕನಾಗಿ ಬಿಡುವುದು ಹಾಗೂ ದೇವರಲ್ಲಿ ನಂಬಿಕೆಯಿಲ್ಲದಿರುವನು ನಾಸ್ತಿಕನೊಬ್ಬ ಇನ್ನಾದರೂ ದೇವರನ್ನು ನಂಬಿಕೊಂಡಲ್ಲಿ ತನ್ನ ಸಮಸ್ಯೆಗೇನಾದರೂ ಪರಿಹಾರ ಸಿಗಬಹುದೇನೋ ಎನ್ನುವ ಆಸೆಯಿಂದ ಆಸ್ತಿಕನಾಗಿ ಬದಲಾಗುವ ಎರಡು ವಿಭಿನ್ನ ಪ್ರಕ್ರಿಯೆಗಳು ಕೂಡ ಈ ಸೋಲಿನ ಸಂದರ್ಭದಲ್ಲಿ ನಡೆದು ಹೋಗುತ್ತದೆ. ಇನ್ನು ಕೆಲವು ದೃಢ ಮನಸ್ಸಿನ ಛಲವಾದಿಗಳು ಸೋಲಿನೊಂದಿಗೆ ಸೆಣಸಾಡುತ್ತಾ ಗೆಲ್ಲುವುದಕ್ಕೂ ಹೋರಾಡೋ ಯಶಸ್ವಿಯಾಗುತ್ತಾರೆ. ಹೀಗೆ ಸೋಲಿನ ನಾನಾ ಮುಖಗಳು ಒಬ್ಬರಿಗೊಬ್ಬರು ಒಂದೊಂದು ರೀತಿಯ ಅನುಭವಗಳನ್ನು ಕೊಡುತ್ತಾ ಸಾಗುತ್ತದೆ. ನಾವು ಯಾವ ಮನೋಭಾವದಿಂದ ಸೋಲನ್ನು ಸ್ವೀಕರಿಸುತ್ತೇವೋ ಅದರ ಫಲಿತಾಂಶದಂತೆ ನಮ್ಮ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತದೆ. ಯಾಕೆಂದರೆ ಕೆಲವರ ಬದುಕಿನಲ್ಲಿ ಧನಾತ್ಮಕವಾಗಿ ಉತ್ತಮ ಪರಿಣಾಮಗಳನ್ನು ಬೀರಿ ಅದ್ಭುತ ಬದಲಾವಣೆಗೆ ಕಾರಣವಾಗುವ ಸೋಲು ಕೆಲವರಿಗೆ ಋಣಾತ್ಮಕವಾಗಿ ಪರಿಣಮಿಸಿ ಅವರ ಬದುಕಿಗೆ ಇಂತಿಶ್ರೀ ಹಾಡಿಬಿಡುತ್ತದೆ. ಸೋತವರಿಗೆ ಸಾಂತ್ವನ ನೀಡಿದಾಗ ಸಿಗುವ ಆತ್ಮತೃಪ್ತಿ ಗೆದ್ದವರ ಜೊತೆ ಸಂಭ್ರಮ ಹಂಚಿಕೊಂಡಾಗ ಸಿಗಲಾರದು. ಗೆಲುವಿನಿಂದ ಬಿಗುತ್ತಿರುವವರು ಅದಾಗಲೇ ಎಲ್ಲರ ಹೊಗಳಿಕೆಯ ಮಾತುಗಳಿಂದ ಉಬ್ಬಿಹೋಗಿರುತ್ತಾನೆ. ನಮ್ಮ ಸ್ಫೂರ್ತಿಯ ಮಾತುಗಳನ್ನು ಕೇಳುವ ವ್ಯವಧಾನ ಸೋತವನಲ್ಲಿ ಮಾತ್ರ ಇರುತ್ತದೆ. ನಮ್ಮ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ನಮ್ಮ ಬದುಕಿಗೆ ಸೂಕ್ತ ಮತ್ತು ನಮ್ಮ ವ್ಯಾಪ್ತಿಯನ್ನು ತಿಳಿದುಕೊಂಡು ಜೀವನದ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನೆಮ್ಮದಿಯ ಬದುಕು ನಮ್ಮದಾಗಲು ಸಾಧ್ಯ. ನಮ್ಮ ಬುದ್ಧಿ ಮತ್ತೆ ಅಥವಾ ದೈಹಿಕ ಸಾಮರ್ಥ್ಯ, ಹಣಕಾಸಿನ ಪರಿಸ್ಥಿತಿ, ಕುಟುಂಬದ ಹಿನ್ನೆಲೆ, ಸುಖ ದುಃಖಗಳು ಅಥವಾ ಬದುಕಿನ ಯಾವುದೇ ವಿಷಯಗಳಲ್ಲಾದರೂ ನಮ್ಮ ವ್ಯಾಪ್ತಿಯ ಅರಿವು ನಮಗಿದ್ದರೆ ಭವಿಷ್ಯತ್ತಿನ ದೃಷ್ಟಿಕೋನದಿಂದ ಸದಾ ಒಳಿತು. ಒಳ್ಳೆಯ ನಿರ್ಧಾರಗಳು ಅನುಭವದಿಂದ ಸಿದ್ಧಿಸುತ್ತವೆ. ಅನುಭವಗಳು ಕೆಟ್ಟ ನಿರ್ಣಯದ ಫಲಶ್ರುತಿ. ಅಂದ ಮೇಲೆ ಬದುಕಿನಲ್ಲಿ ಆಗುವುದೆಲ್ಲ ಒಳಿತೇ ಅಲ್ಲವೇ? ಪ್ರತಿಯೊಂದು ಕ್ಷಣವನ್ನು ಆನಂದಿಸಿ. ಸ್ನೇಹಿತರೆ, ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.